ಗುರುಜಿ ಆಗಲೇ ಹೇಳ್ತಾ ಇದ್ರಿ, ದುರಾಲೋಚನೆ ಇಟ್ಕೊಂಡು ಆ ಭಗವಂತನ ಕೇಳ್ಕೊಂಡ್ರೆ ಬೇಡ್ಕೊಂಡ್ರೆ ಅದು ಯಾವತ್ತಿಗೂ ಫಲಿಸಲ್ಲ ಅಂತ. ಖಂಡಿತಮ್ಮ, ಇದು ತುಂಬ ಕಡೆ ಇದೆ. ತುಂಬ ಕಡೆ ಈ ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ದೇವ್ರ ಮುಂದೆ ನಿಂತು ಭಗವಂತ ಆತ ನಮ್ಮನ್ನು ಹೇಗೆ ನಮಗೆ ಜನ್ಮ ಹೇಗೆ ಕೊಟ್ಟಿದ್ದಾನೆ, ನಮ್ಮ ಬದುಕೇನಿದೆ, ನಾವು ಇವತ್ತಿಷ್ಟು ಚೆನ್ನಾಗಿರಬೇಕಾದ್ರೆ ಆತ ನಮಗೆ ಏನೆಲ್ಲ ಮಾಡಿದ್ದಾನೆ, ಜೊತೆಗೆ ಇಲ್ಲಿ ನಾವು ಇಷ್ಟು ಚೆನ್ನಾಗಿರಬೇಕಾದ್ರೆ ನಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ನಾವು ನಡೆದಂಥ ಹಾದಿನ ಜ್ಞಾಪಿಸ್ಕೊಳ್ಬೇಕು. ಇದರೊಳಗೆ ಇವತ್ತು ನಾವು ಚೆನ್ನಾಗಿದ್ದೀವಿ, ಇವತ್ತೊಂದು ಆಸ್ಥಾನದಲ್ಲಿದ್ದೀವಿ, ಇವತ್ತೊಂದು ಒಳ್ಳೆಯ ಸ್ಥಳದಲ್ಲಿದ್ದೀವಿ, ಅಥವಾ ಇದಕ್ಕೆ ಬೇಕಾದಂಥ ರೀತಿ ನಾವು ಒಳ್ಳೆಯ ಸವಲತ್ತಲ್ಲಿ ನಾವು ಇದ್ದೀವಿ ಅಂತ ಹೇಳಿ ಇವತ್ತು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುವಂತಹ ಜ್ಞಾನ, ಅಂಥ ಒಂದು ಬುದ್ಧಿನ, ಅಂಥ ಒಂದು ಮನಸ್ಸನ್ನು ನಾವು ತಂದುಕೊಂಡಿದ್ದಾದರೆ ಖಂಡಿತ ಒಳ್ಳೆಯದಾಗಲ್ಲ. ಭಗವಂತ ಕೊಟ್ಟು ನೋಡ್ತಾನೆ. ನಾವು ಹೇಗಿರ್ತೀವಿ ಅನ್ನೋದನ್ನು ನಮ್ಮ ಆಲೋಚನೆಗೆ ನೋಡಬೇಕಾದ್ದು. ಆತ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಕಾಲಲ್ಲಿ ಒದ್ದುಕೊಂಡು ಇನ್ನೊಬ್ಬರ ಜೀವನ ಹಾಳು ಮಾಡಲಿಕ್ಕೆ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಖಂಡಿತ ಹೇಳ್ತೇನೆ, ಮತ್ತೊಂದು ಸತಿ ನಮಗೆ ಇನ್ನೊಂದು ಒಳ್ಳೆಯ ಅವಕಾಶ ಕೊಡ್ತಕ್ಕಂಥದ್ದಲ್ಲ, ಇರ್ತಕ್ಕಂಥ ಅವಕಾಶದಿಂದ ನಮ್ಮನ್ನು ಕಾಲ್ಜಾರಿ ಬೀಳುವಂತೆ ಮಾಡಿದ್ರೆ ಪುನಃ ನಾವು ಎಷ್ಟು ಬೇಲಾಡಿದ್ರೂ ಈ ಸ್ಥಳ ನಮಗೆ ಸಿಗೋದಿಲ್ಲ. ಇದಕ್ಕೆ ನಿದರ್ಶನ ನಾನು ಈಗ ಊರು, ವ್ಯಕ್ತಿ ಹೆಸರು, ಯಾವ ತಾಲೂಕು, ಯಾವ ಡಿಸ್ಟಿಕ್ಕು, ಯಾವ ಗ್ರಾಮದಲ್ಲಿ ಇವರು ವಾಸ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ನಾನು ಹೇಳುವಂತಹದ್ದು ಅವರಿಗೆ ಮನಸ್ಸಿಗೆ ತಟ್ಟುತ್ತೆ. ನನ್ನ ವಿಚಾರಣೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅವರಿಗೆ. ಯಾಕೆಂದರೆ ಇಂತಹ ನೀಚ ಕೆಲಸ ಮಾಡಿ ಇವತ್ತು ಏನು ನೋವು ಅನುಭವಿಸ್ತಿದ್ದಾರೆ ಅಂತ ಅನುಭವಿಸ್ತಿರ್ತಕ್ಕಂಥವ್ರು ಅವರಿಗೆ ಗೊತ್ತು. ಅವರು ಪರಿಹಾರಕ್ಕಾಗಿ ಇಡೀ ಮನೆ, ಮಠ, ಜಮೀನು, ಆಸ್ತಿ ಎಲ್ಲವನ್ನೂ ಮಾರ್ಕೊಂಡಿದ್ದಾರೆ. ಮನೆ, ಮಠ, ಆಸ್ತಿ, ಜಮೀನು ಎಲ್ಲವನ್ನೂ ಮಾರ್ಕೊಂಡು ಇವತ್ತಿನ ದಿವಸ ಯಾರಾದರೂ ಅಂತೂ ತನ್ನ ಹಾಕಿದರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಬಂದು ಕೂತ್ಕೊಂಡಿದ್ದಾರೆ ಇವತ್ತು. ಆದರೂ ಬದುಕಬೇಕು ಅನ್ನೋ ಆಸೆ. ಯಾಕೆಂದರೆ ಮನುಷ್ಯನಿಗೆ ಭಗವಂತ ಕೊಟ್ಟಂಥ ಈ ದೇಹ, ಈ ಮನಸ್ಸು ಅವರಿಂದ ಹಾಳಾಗಿ ಅವರಿಂದ ಪ್ರಾಣ ಹೋಗಿರ್ತಕ್ಕಂಥ ಕುಟುಂಬಗಳು ನೋಡಿದಾಗ ಅಲ್ಲಿ ತನ್ನ ಅಟ್ಟಹಾಸ ಇತ್ತು. ಆದರೆ ಇವತ್ತು ಅದೇ ಮನುಷ್ಯನಿಗೆ ತಿರುಗಿಸಿ ಹೊಡೆದಾಗ ಯಾವತ್ತು ಕೆಡುಕು ಮಾಡುವ ಕೈ ದೇಹದಲ್ಲಿ ಸ್ವಲ್ಪ ಶಕ್ತಿ ಇರುವವರೆಗೂ ಮಾತ್ರ. ಈ ಶಕ್ತಿ ಎಲ್ಲಿವರೆಗೂ ಒಳಗಿರ್ತಕ್ಕಂತಹ ಕಬ್ಬಿನಂಶ ಕರಗುವವರೆಗೂ ಮಾತ್ರ. ಮನುಷ್ಯನಿಗೂ ಒಂದಿಷ್ಟು ಕೊಬ್ಬಿದೆ. ಆ ಕೊಬ್ಬು ಕರಗಿಬಿಡ್ತು ಅಂದರೆ ಆತ ಎಲ್ಲರಂತೆ ಸಾಮಾನ್ಯನಾಗ್ಬಿಡ್ತಾನೆ. ಆ ಕೊಬ್ಬಿರುವಾಗ ಅದನ್ನು ಧರ್ಮ ಮಾರ್ಗದಡಿ ನಡೀಬೇಕು ಅಂತಕ್ಕಂಥದ್ದು ಅರಿವು ಬಹುಶಃ ಆ ಕ್ಷಣಕ್ಕೆ ಬರೋದಿಲ್ಲ. ಯಾಕೆಂದರೆ ಕಣ್ಣು ಭೂಮಿ ಮೇಲೆ ನಿಲ್ಲೋದೇ ಇಲ್ವಲ್ಲ. ನಿಜಕ್ಕೂ ಆತನ ಶ್ರಮದಿಂದ ಬೆವರು ತೆಗೆದು ದುಡ್ದಿರ್ತಕ್ಕಂಥ ಹಣದಲ್ಲಾಗಿದ್ದರೆ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಲ್ಲ. ಇದನ್ನು ಫಸ್ಟ್ ತಿಳ್ಕೊಳ್ಳಿ ಎಲ್ಲರೂ. ಮನುಷ್ಯ ಒಂದು ತಪ್ಪನ್ನು ಮಾಡಬೇಕಾದ್ರೆ ಆ ತಪ್ಪಿಗೆ ಅಥವಾ ಇನ್ನೊಬ್ಬರ ಜೀವನ ಹಾಳು ಮಾಡಲಿಕ್ಕಾಗಿ ಒಂದಿಷ್ಟು ಹಣವನ್ನು ಹೂಡಿಕೆ ಮಾಡಿ ಅದರ ಮೇಲೆ ಒಂದಿಷ್ಟು ಬಂಡವಾಳ ಹಾಕಬೇಕಾದ್ರೆ ಆ ಹಣ ಅನ್ಯ ಮಾರ್ಗಗಳಿಂದ ಬಂದಿದ್ದರೆ ಮಾತ್ರ ಹಣವನ್ನು ಬಳಸ್ತಾರೆ. ಕಷ್ಟಾರ್ಜಿತ ಆಗಿ ಬೆವರು ತೆಗೆದು ದುಡಿದು ಅಥವಾ ತನ್ನ ಸ್ವಯಂ ಕೃಷಿಯಿಂದ ಬಂದಂಥ ಹಣವನ್ನು ಇಂತಹ ಕೆಲಸಕ್ಕೆ ಬಳಸಲ್ಲ. ಯಾವುದಾದ್ರು ಪುಕ್ಷಾಟೆ ಮಾರ್ಗ ಇದ್ದರೆ ಅಥವಾ ಅಲ್ಲಿ ಯಾವುದೋ ಒಂದು ಗಿಡಮೂಲಿಕೆ ಇದೆ ಅಥವಾ ಯಾವುದೋ ಒಂದು ಕೊಂಬೆ ಇದೆ, ಆ ಕೊಂಬೆ ರೆಂಬೆ ತಂದು ಇನ್ನೊಬ್ಬರು ಮನೆ ಮೇಲೆ ಇಟ್ಟರೆ ಆ ಮನೆ ಹಾಳಾಗುತ್ತೆ ಅಂದರೆ ಹೋಗಿ ಮರದಲ್ಲಿ ಬೇಕಾದ್ರೆ ಮೈ ಒಂಚೂರು ತರಿಸ್ಕೊಂಡ್ರೂ ಪರವಾಗಿಲ್ಲ, ಮರ ಹತ್ತಿ ಕಿತ್ಕೊಂಡು ಬರ್ತಾರೆ. ಆದರೆ ದುಡ್ಡು ಖರ್ಚು ಮಾಡಬೇಕು ಅಂದರೆ ಮಾಡೋದಿಲ್ಲ. ಯಾವಾಗ ದುಡ್ಡು ಖರ್ಚು ಮಾಡ್ತಾರೆ? ಇನ್ನೊಬ್ಬರ ತಲೆ ಹೊಡೆದು. ವೀಕ್ಷಕರ, ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ಇದೇ ಬರುವ ಭಾನುವಾರ ಅಂದರೆ ಫೆಬ್ರವರಿ 12ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಬೆಂಗಳೂರಿನ JP ನಗರಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಅಭಿಮಾನಿಗಳ ಸಂಘ ಮತ್ತು ರಾಖಿ ಫೈಟರ್ ಕ್ರಿಕೆಟರ್ಸ್ ವತಿಯಿಂದ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಸಂಪೂರ್ಣ ನವಗ್ರಹ ಅನುಷ್ಠಾನ, ನವಗ್ರಹ ಹೋಮ, ಗಣಪತಿ ಪೂಜೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಈ ಸಂದರ್ಭದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಮಹಾಯಾಗವನ್ನು ಕೂಡ ಗುರೂಜಿ ಅವರು ನೆರವೇರಿಸ್ತಾರೆ. ಒಂದು ವಿಶೇಷ ಅನುಷ್ಠಾನವನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಆಗಮಿಸುವಂಥವರು 2 ಮಣ್ಣಿನ ಹಣತೆ, ಪೂಜಾ ಸಾಮಗ್ರಿಗಳು ಮತ್ತು ನೀವೇ ಸ್ವತಃ ಸ್ವಾಮಿಯ ವಿಗ್ರಹಕ್ಕೆ 9 ಎಳ್ಳು ಬತ್ತಿಗಳಿಂದ ಪೂಜೆಯನ್ನು ಕೂಡ ಸಲ್ಲಿಸಬಹುದು. ಖಂಡಿತವಾಗಿಯೂ ಭಾಗವಹಿಸಿ. RBI ಲೇಔಟ್, ಕ್ಯಾಪಿಟಲ್ ಆಟದ ಮೈದಾನ, 7ನೇ ಹಂತ, JP ನಗರ, ಬೆಂಗಳೂರು. RBI ಲೇಔಟ್, ಕ್ಯಾಪಿಟಲ್ ಆಟದ ಮೈದಾನ, 7ನೇ ಹಂತ, JP ನಗರ, ಬೆಂಗಳೂರು. ಭಾನುವಾರ 12ನೇ ತಾರೀಕು ಮಖ ನಕ್ಷತ್ರ ಆಗಿರೋದ್ರಿಂದ ನೆರವೇರಿಸಲಾಗ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಖಂಡಿತವಾಗಿಯೂ ಭಾಗವಹಿಸಿ ಗುರುಜಿಯವರನ್ನ ಕೂಡ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ರಾಶಿಫಲ ಆದಷ್ಟು ಬೇಗ ನಮ್ಮ ಮುಖ್ಯಸ್ಥರನ್ನು ಕೇಳಿ ಇರ್ತಕ್ಕಂಥ 1.5 ಗಂಟೆನ 2.5 ಗಂಟೆನ ಮಾಡಲಿಕ್ಕಾಗತ್ತಾ ಅಂತ ಕೇಳ್ಕೋಬೇಕು. ಯಾಕೆಂದರೆ ಇನ್ನು ರಾಶಿ ಫಲವೇ ಹೋಗಲಿಲ್ಲ. ವನಶ್ರೀಗಳ ಭಂಡಾರದಿಂದ ಪೌರ್ಣಮಿ ಆದ್ದರಿಂದ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ದಿನ. ಆದ್ದರಿಂದ
ಇಂಥ ಒಂದು ಶುಭ ದಿನ ಇವತ್ತು ನೀವು ಸಂಗ್ರಹಿಸಬೇಕಾಗಿರ್ತಕ್ಕಂಥ ವನಸರಿಗಳು. ಯಾಕೆಂದರೆ ನಾನು ಇವತ್ತು ಹೇಳಿದ್ದನ್ನು ನಾಳೆ ಹೇಳಿದ್ರೆ ಇಂಥ ಪೌರ್ಣಮಿ, ಇಂಥ ಪುಷ್ಯ ನಕ್ಷತ್ರ ಸಿಗೋದಿಲ್ಲ. ಹಾಗೆ ಈ ಪುಷ್ಯ ನಕ್ಷತ್ರವನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಇರ್ತಕ್ಕಂಥ ತಿಥಿವಾರ ನಕ್ಷತ್ರಗಳಲ್ಲಿ ನಮ್ಮ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಸಾಕಷ್ಟು ತಂತ್ರಸಾರಗಳನ್ನು ಹಿರಿಯರು ಬರೆದಿಟ್ಟಿದ್ದಾರೆ. ಆ ಬರೆದಿಟ್ಟಿರ್ತಕ್ಕಂಥ ಗ್ರಂಥಗಳ ಆಧಾರವಾಗಿ ನಾವು ನಿಮ್ಮೊಂದಿಡುವಂಥದ್ದು. ಇರಲಿ, ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಇನ್ನೂ ಸಮಯ ಉಳಿದ್ರೆ ಇನ್ನಷ್ಟು ವಿಚಾರಗಳಿದೆ ನಿಮ್ಮುಂದೆ ಹಂಚ್ಕೊಳ್ಳುವಂಥದ್ದು. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ಓಂ ಶ್ರೀಂ ಮಹಾಮೃತ್ಯುಂಜಯಾಯ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಶಿ ಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿರ್ಬಲ ಮನಸ್ಸಿನಿಂದ ಒಳ್ಳೆಯ ಮನಸ್ಸು, ಒಳ್ಳೆಯ ಒಂದು ಸ್ಥಿತಿಗತಿಗಳಲ್ಲಿ ಆಲೋಚನೆ ಮಾಡಿ ನೀವು ಚೆನ್ನಾಗಿದ್ದು ಇನ್ನೂ 4 ಜನನ ಚೆನ್ನಾಗಿಡಬಹುದು. ಹಾಗೆ ನೀವು ಮಾಡುವ ಕೈಂಕರ್ಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚೆಚ್ಚು ಪ್ರಗತಿಯನ್ನು ಕಾಣಬಹುದು. ಮಾಡುವ ವೃತ್ತಿ ಧರ್ಮವನ್ನು ಮತ್ತಷ್ಟು ವಿಶೇಷವಾದಂಥ ರೀತಿ ಸಿದ್ಧಿಪಡಿಸ್ಕೊಳ್ಬಹುದು. ಇಂತೆಲ್ಲ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಗೆ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ 21 ಗರಿಕೆಯನ್ನು ನಿಮ್ಮ ಮನೆಯ ಸುತ್ತಮುತ್ತಿರ್ತಕ್ಕಂಥ ಸ್ಥಳ, ಶುದ್ಧಿಯಾಗಿರ್ತಕ್ಕಂಥ ಸ್ಥಳ, ಚೆನ್ನಾಗಿರ್ತಕ್ಕಂಥ ಸ್ಥಳ, ತುಳಿದು ಉಗುಳು ಉಗಿತಕ್ಕಂಥದ್ದು ಅಥವಾ ಗಲೀಜಿರ್ತಕ್ಕಂಥದ್ದು ಮೋರಿಗಳ ಪಕ್ಕದಲ್ಲಿ ಅಂತಹ ಕಡೆ ಗರಿಕೆಯನ್ನು ತರಬೇಡಿ. ಸಾಧ್ಯವಾದರೆ ಯಾರು ತುಳಿದಿದ್ದಂಥ ಸ್ಥಳ ಸ್ವಲ್ಪ ಗೋಡೆ ಮರಿಯಲ್ಲಿರ್ತಕ್ಕಂಥ ಅಂತಹ ಕಡೆಯಿಂದ 21 ಗರಿಕೆಯನ್ನು ತಂದು ಶುದ್ಧಿ ಮಾಡಿ. ಅಂದರೆ ಶುದ್ಧೋದಕದಿಂದ ಜಲದಿಂದ ಶುದ್ಧಿ ಮಾಡಬೇಕು. ಸಾಧ್ಯವಾದರೆ ಒಂದು ಚೂರು ಅರ್ಶಿಣದ ನೀರು ಅದರ ಮೇಲೆ ಹಾಕಬೇಕು. ಹಾಕಿ ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಮೇಷರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಇನ್ನು ವೃಷಭ ರಾಶಿ. ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ಇದ್ದು ಕಾರ್ಯಸಿದ್ಧಿ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಬಾಧಿಸ್ತಿದ್ರು. ಆ ಅನಾರೋಗ್ಯದಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯನ್ನು ಕಾಪಾಡಿಕೊಳ್ಳತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೂ ಇದು ತಪ್ಪಾಗಲಾರದು. ಇವತ್ತಿನ ದಿನ ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಲಾಭ ತಂದುಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಅನಾರೋಗ್ಯ, ಮುಖದ ವರ್ಚಸ್ಸು ಕಡಿಮೆ ಆಗುವಂಥದ್ದು, ಮುಖದ ವರ್ಚಸ್ಸಿಗಾಗಿ ಸಾಕಷ್ಟು ನೀವು ಪ್ರಯತ್ನಗಳನ್ನು ಬೇರೆ ಬೇರೆ ಥರ ಹಾಕ್ಕೊಳ್ಳುವಂಥ ವಸ್ತ್ರದಿಂದ ಹಿಡಿದು ನಿಮ್ಮ ಅಲಂಕಾರದವರೆಗೂ ಎಲ್ಲವನ್ನೂ ಬದಲಾಯಿಸಬೇಕು ಅಂತ ಅಂದುಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳ ಮನಸ್ಸು ಚಂಚಲತೆ ಇರೋದ್ರಿಂದ ನಿಮ್ಮ ಮುಂದೆ ಕನ್ನಡಿ ಮುಂದೆ ನಿಂತಾಗ ಮಾತ್ರ ನಿಮ್ಮ ಮುಖದ ವರ್ಚಸ್ಸಾಗಿರ್ಬೋದು. ಮೂಲತಃ ಹೇಳಬೇಕಂದ್ರೆ ನಿಮ್ಮ ಮುಖದ ವರ್ಚಸ್ಸಿರುತ್ತೆ. ಆದರೆ ಕನ್ನಡಿ ಮುಂದೆ ನಿಂತಾಗ ನಿಮಗೆ ಆ ನಿಮ್ಮ ವರ್ಚಸ್ಸು ನಿಮಗೆ ಕಾಣದಿರೇ ಇರಬಹುದು. ಕಾರಣ ಗ್ರಹಗತಿಗಳಲ್ಲಿರ್ತಕ್ಕಂಥ ಕೆಲವು ದೋಷಗಳಿಂದ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಧ್ಯಾಹ್ನ 12 ಗಂಟೆಯಿಂದ 4 ತನಕ, 12ರಿಂದ 4 ಮಧ್ಯದಲ್ಲಿ ನೀವು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಆಗ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲು ಕೊಡಿ. ಈ ಸಮಯದಲ್ಲಿ ನೀವು ದಾನ ಧರ್ಮಗಳನ್ನು ಸ್ವಲ್ಪ ಮಾಡಿ ನಂತರ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡ್ಬಿಡ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಲಾಭ ಇದೆ. ಆದರೆ ಸರಿಯಾದ ಸಮಯಕ್ಕೆ ಏನು ಮಾಡಬೇಕೋ, ಯಾವ್ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನಷ್ಟೇ ನೀವು ಮಾಡಬೇಕು. ಮಾಡಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಮಿಥುನ ರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಇದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಇವತ್ತು ಅಂದುಕೊಂಡಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರದಲ್ಲ, ಬೇರೆಲ್ಲ ವಿಚಾರಗಳಲ್ಲೂ ಕೆಲಸಗಳಿದೆ. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಸಂಕಷ್ಟಗಳಿದೆ. ಹಾಗೆ ನೀವು ಕೊಟ್ಟಂತಹದ್ದು ಪುನಃ ವಾಪಸ್ ಬರೋದು ಕಷ್ಟ.